ಮಂಗಳೂರಿನಲ್ಲಿ ಆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಬರ್ತಾ ಇರುವಂತ ಅಪ್ಡೇಟ್ಸ್ ಏನು ಅಂತಂದ್ರೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. 3 ದಿನಗಳ ಬಳಿಕ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರಿಂದ ಈಗ 3 ದರೋಡೆಕೋರರ ಬಂಧನವಾಗಿದೆ. ದರೋಡೆ ನಡೆದು 3 ದಿನಗಳ ಬಳಿಕ ಈಗ ಆರೋಪಿಗಳು ಅರೆಸ್ಟ್ ಆಗಿರುವುದು. ಮುಂಬೈ ಮೂಲದ 3 ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ. ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, ಮಂಗಳೂರು ಪೊಲೀಸ್ ಆಯುಕ್ತರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಬಂಧಿಸಲಾಗಿದೆ ಅಂತ ಹೇಳಿ. ಇವರು ಮೂಲತಃ ಮುಂಬೈನವರು ಅನ್ನುವಂಥದ್ದು ಈಗ ಸಿಗುತ್ತಾ ಇರುವಂತಹ ಮಾಹಿತಿ. ಇನ್ನು ಹೆಚ್ಚಿನ ತನಿಖೆಯನ್ನು ಪೊಲೀಸರು ಮಾಡಬೇಕಾಗಿದೆ. ಕೋಟೆಕಾರು ಬ್ಯಾಂಕ್ ದರೋಡೆಕೋರರು ಅರೆಸ್ಟ್ ಆಗಿರೋದು. ದರೋಡೆ ಬಳಿಕ ತಮಿಳುನಾಡಿನಲ್ಲಿ ಅವಿತು ಕುಳಿತಿದ್ರು ಈ ಖದೀಮರು. ಕೇರಳ ಮೂಲಕ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ರು. ತಮಿಳುನಾಡಿನ ತಿರುನೆಲ್ವೆಯಲ್ಲಿ ದರೋಡೆಕೋರನ್ನ ಬಂಧಿಸಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಡಕಾಯತರು ಅರೆಸ್ಟ್ ಆಗಿದ್ದಾರೆ. ಬಂಧಿತರಿಂದ ಕಾರು, 2 ಗೋಣಿ ಚೀಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಮುರುಗನ್ ಅಂತೆ, ಪ್ರಕಾಶ್ ಅಂತೆ, ಮಣಿವಣ್ಣನ್ ಅಂತೆ ಬಂಧಿತರಾಗಿರುವಂಥವ್ರು. ಇನ್ನೂ 2 ನಾಪತ್ತೆಯಾಗಿದ್ದಾರೆ. ಕಾರಣ ಈ ಪ್ರಕರಣದಲ್ಲಿ ಒಟ್ಟು 5 ಶಾಮೀಲಿದ್ದಿತ್ತು. ಮುಖ್ಯವಾಗಿ ಕಾಣಿಸ್ತಾ ಇದ್ದಿದ್ದು 5 ಜನ. ಅದರ ಹಿಂದೆ ಇನ್ಯಾರಿದಾರೋ ಗೊತ್ತಿಲ್ಲ. ಮುಂಬೈನವರಿಗೆ ಇಲ್ಲಿ ಈ ತರ ಸಹಕಾರಿ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಬೇಕಾಗಿರೋದು ಹೇಗೆ ಅನ್ನೋದು ಯಾರು ಮಾಹಿತಿ ಕೊಟ್ಟರು? ಆ ದಿವಸ ಸುಮಾರು 4 ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು. ನಂತರ ನಾವು ಈ ಕೇಸನ್ನು ಉಳ್ಳಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಈಗ ಕಳೆದ 3 ದಿವಸದಲ್ಲಿ ನಮ್ಮವರು ತುಂಬ ಒಂದು ಹಾರ್ಡ್ ಎಫರ್ಟ್ಸ್ ಹಾಕಿ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಬ್ಲೈಂಡ್ ಕೇಸ್ ಇತ್ತು. ಯಾಕೆಂದರೆ ಇದು ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು CCTV ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ. ಆದರೆ ಅತಿ ಹೆಚ್ಚು ಅಮೌಂಟ್ದು ಇದು ಬ್ಯಾಂಕ್ ಡಕಾಯಿತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೇರ್ ವಾಸ್ ಕ್ವೆಶ್ಚನ್ ಮಾರ್ಕ್ ಆನ್ ಅಸ್ ಆಲ್ಸೋ. ಸೊ ಆದರೆ ವಿ ಅಕ್ಸೆಪ್ಟೆಡ್ ದಿಸ್ ಚಾಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ಮುಖ್ಯವಾಗಿ ಒಂದು ಬಾಂಬೆ ಬೇಸ್ಡ್ ಗ್ಯಾಂಗ್, ಅದರಲ್ಲಿ ಅವರು ಕೆಲವು 3 ಜನ ತಮಿಳಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಈ ದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದರು. ಸೊ ಅವರ್ ಟೀಮ್ಸ್ ವೆಂಟ್ ಟು ಮುಂಬೈ. ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಒನ್ ಮೋರ್ ಟೀಮ್ ವೆಂಟ್ ಟು ತಮಿಳುನಾಡು. ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು, ಇನ್ನೊಂದು ಟೀಮ್ಗೆ ನಾವು ತಮಿಳುನಾಡಿಗೆ ಡೆಪ್ಯೂಟ್ ಮಾಡಿದ್ದೀವಿ. ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ we were able to zero down on 2 offenders who are the main kingpins. ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನೆಲ್ವೇಲಿ ನೇಟಿವ್ ಅವನದು ಪಾತ್ರ ಇತ್ತು. ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮಣಿವಣ್ಣನ್, ಹಿ ಈಸ್ ಲೈಕ್ A2 ಅವ್ರದ್ದು ಕ್ಲೋಸ್ ಅಸೋಸಿಯೇಟ್. ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ಪ್ರಕಾಶ್ ಎಲಿಯಾಸ್ ಜೋಶುವಾ. ಸೊ ಈ 3 ಜನರಿಗೆ ನಾವು ತಿರುನೆಲ್ವೇಲಿ. ನನ್ನ ಸಹೋದ್ಯೋಗಿ ಈಗ ಮಂಗಳೂರು ದಕ್ಷಿಣ ಕನ್ನಡದ ಪ್ರತಿನಿಧಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ವಿಚಾರದಲ್ಲಿ ನೋಡೋದಾದ್ರೆ ಬಹು ಮುಖ್ಯವಾಗಿ ಕಾಡ್ತಾ ಇದ್ದಿದ್ದು ಅನುಮಾನ ಏನು ಅಂತಂದ್ರೆ, ಯಾರಾದರೂ ಇದರಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿರುವಂಥವ್ರು ಯಾರಾದರೂ ಶಾಮೀಲಾಗಿದ್ದಾರಾ, ಅವರೇ ಹೇಳಿಸಿ ಕೃತ್ಯವನ್ನ ಮಾಡಿದ್ದಾರಾ ಅಂತ ಹೇಳಿ. ಈಗ ಪಾತ್ರಧಾರಿಗಳು ಯಾರ್ಯಾರಿದ್ದಾರೆ ಅದರಲ್ಲಿ 3 ಸಿಕ್ಕಿದ್ದಾರೆ, ಇನ್ನಿಬ್ಬರು ಪಾತ್ರಧಾರಿಗಳು ಸಿಕ್ಕಿಲ್ಲ. ಆದರೆ ಸೂತ್ರಧಾರಿಗಳ ಬಗ್ಗೆ ಏನಾದರೂ ಅನುಮಾನ ಇದೆಯಾ ಪೊಲೀಸರಿಗೆ? ಖಂಡಿತ ಅರುಣ್, ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ಆ ಮಾತನ್ನು ಖಂಡಿತವಾಗಿ ಹೇಳಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇಂಥ ಒಂದು ದೊಡ್ಡ ದರೋಡೆ ಆಗಬೇಕಿದ್ರೆ ಅದರ ಹಿಂದೆ ಸ್ಥಳೀಯರು ಇರ್ತಾರೆ, ಅದನ್ನು ನಮಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ, ಹಾಗಾಗಿ ಅವರನ್ನು ವಶಕ್ಕೆ ಪಡ್ಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಅಂದರೆ ಸ್ಥಳೀಯರ ಮಾಹಿತಿಯ ಹಿನ್ನೆಲೆಯಲ್ಲೇ ಈ ಒಂದು ದೊಡ್ಡ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ಇದು ಮುಂಬೈನ ಒಂದು ಪ್ರೊಫೆಷನಲ್ ದರೋಡೆ ಟೀಮ್ ಇದು.
ಮುಂಬೈ ಮೂಲದವರು, ಜೊತೆಗೆ ಅದರಲ್ಲಿರುವಂಥ ದರೋಡೆಕೋರರು ಯಾರಿದ್ದಾರೆ ಅವರು ತಮಿಳುನಾಡು ಮೂಲದವರು. ಈಗ ತಮಿಳುನಾಡಿನ ತಿರುವೆಣ್ಣೆಲಿಯಲ್ಲಿ ಇವರನ್ನು 3 ಮಂದಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಇನ್ನೂ 2 ಆರೋಪಿಗಳು ಏನು ಕಾಣಿಸ್ಕೊಂಡಿದ್ದಾರೆ ದರೋಡೆ ಪ್ರಕರಣದಲ್ಲಿ ನೇರ ಭಾಗಿಯಾಗಿರುವಂಥವರು, ಅವರನ್ನು ಇನ್ನಷ್ಟೇ ಬಂಧಿಸಬೇಕಾಗುತ್ತೆ. ಅದರಲ್ಲಿ ಮುರುಗಂಡಿ ದೇವರು ಅನ್ನುವಂಥ ಒಬ್ಬ ವ್ಯಕ್ತಿ ಯಾರಿದ್ದಾನೆ ತಮಿಳುನಾಡು ಮೂಲದವನು, ಆತ ಈ ಒಂದು ಇಡೀ ಪ್ರಕರಣದ ಕಿಂಗ್ ಪಿನ್, ಆತನೇ ಈ ರೀತಿಯಾದಂಥ ಎಲ್ಲ ಕೃತ್ಯ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಆತ ತಮಿಳುನಾಡು ಮೂಲದವನು. ಅವನ ಒಂದು ಪ್ಲ್ಯಾನ್ನ ಪ್ರಕಾರವೇ ಇಲ್ಲಿಗೆ ಬಂದು ಇಷ್ಟೊಂದು ದೊಡ್ಡ ಪ್ರಮಾಣದ ದರೋಡೆಯನ್ನು ಮಾಡಲಾಗಿದೆ. ಆದರೆ ದರೋಡೆ ಮಾಡಬೇಕಿದ್ರೆ ಈಗ ಸ್ಥಳೀಯರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಸ್ಥಳೀಯರು ಈ ಒಂದು ಬ್ಯಾಂಕಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನಾಭರಣಗಳು ಇದೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಯಾವ ರೀತಿ ಬರಬೇಕು, ಅಲ್ಲಿಂದ ಯಾವ ರೀತಿ ಪರಾರಿಯಾಗಬೇಕು, ಯಾವ ಟೈಮಲ್ಲಿ ಬರಬೇಕು, ಅಲ್ಲಿನ ವ್ಯವಸ್ಥೆಗಳೇನಿದು ಎಲ್ಲವನ್ನು ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಇನ್ನು ಉಳಿದಿರುವಂಥ ಅನುಮಾನಗಳು ಅದು CC ಕ್ಯಾಮರಾದ ರಿಪೇರಿ ಆಗಿರ್ಬೋದು, ಅಥವಾ ಶುಕ್ರವಾರದ ದಿನವೇ ಮಧ್ಯಾಹ್ನದ ಟೈಮಲ್ಲೇ ಬಂದಿರುವಂಥದ್ದು, ಈ ರೀತಿಯಾದ ಏನೆಲ್ಲ ಅನುಮಾನಗಳಿದೆ ಅದರ ಬಗ್ಗೆನೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ ಇಡೀ ಪ್ರಕರಣದ ಕಿಂಗ್ ಪಿನ್ ಸಹಿತ 3 ಬಂಧಿಸಲಾಗಿದೆ. ಅದರ ಜೊತೆಗೆ ಅವರ ಚಿನ್ನಾಭರಣಗಳನ್ನು ಕದ್ಕೊಂಡು ಹೋಗಿರುವಂಥದ್ದು, ಅದನ್ನು ಒಂದು ಗೋಣಿಚೀಲವನ್ನು ವಶಪಡಿಸಿದ್ದೇವೆ ಅನ್ನುವಂಥದ್ದನ್ನು ಪೊಲೀಸರು ಹೇಳಿರುವಂಥದ್ದು. ಜೊತೆಗೆ ಆ ಒಂದು ಪಿಯೇಟ್ ಕಾರ್ ಏನಿತ್ತು ಅವರು ಬಂದಿರುವಂಥದ್ದು ಅದನ್ನು ವಶಪಡಿಸಿದ್ದಾರೆ. ಅವರು ಈ ಒಂದು ದರೋಡೆ ಆದ ಬಳಿಕ ನೇರವಾಗಿ ತಲಪಾಡಿ ಟೋಲ್ನ ಮೂಲಕ ಕೇರಳಕ್ಕೆ ಹೋಗಿದ್ದಾರೆ, ಕೇರಳದಿಂದ ತಮಿಳುನಾಡಿಗೆ ಹೋಗಿದ್ದಾರೆ. ಈ ಮಾಹಿತಿ ಪೊಲೀಸರು ಪ್ರಕರಣದ ಮಾರನೇ ದಿನನೇ ವಿಚಾರಣೆ ಸಂದರ್ಭ ಸಿಕ್ಕಿರುವಂಥದ್ದು. ಆ ಬಳಿಕ ಮುಂಬೈಯಿಂದ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಮುಂಬೈಯಿಂದ ಆಮೇಲೆ ತಮಿಳುನಾಡಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕಲೆ ಹಾಕ್ಕೊಂಡು ಪೊಲೀಸರು ಈ ರೀತಿಯಾಗಿ ಈಗ ಆರೋಪಿಗಳನ್ನು ಬಂಧಿಸಿದರೆ ಒಟ್ಟು 8 ತಂಡಗಳನ್ನು ಮಾಡಿ ಪೊಲೀಸರು ದೇಶದ ನಾನಾ ರಾಜ್ಯಗಳಿಗೆ ಹೋಗಿರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಕೇರಳ ಮತ್ತು ತಮಿಳುನಾಡಿಗೆ ವಿಶೇಷವಾದಂಥ ತಂಡವನ್ನು ಕಳಿಸಿದ್ದಾರೆ. ಜೊತೆಗೆ ಉತ್ತರ ಭಾರತಕ್ಕೂ ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥ ಕಾರಣಕ್ಕಾಗಿ ಅಲ್ಲಿಗೂ ಪೊಲೀಸ್ ತಂಡಗಳನ್ನು ಕಳಿಸಲಾಗಿದೆ. ಈಗ ಇನ್ನು ಉಳಿದಿರುವಂಥ 2 ಆರೋಪಿಗಳು ಯಾರಿದ್ದಾರೆ ಅವರು ಏನಾದರೂ ಅಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ತಂಡವನ್ನು ಅಲ್ಲಿಗೆ ಕಳಿಸಿದ್ದಾರೆ. ದರೋಡೆ ಆದ ಬಳಿಕ 2 ಒಂದು ಕಾರಲ್ಲಿ ಹೋಗಿರುವಂಥದ್ದು, ಮತ್ತೆ 3 ಇನ್ನೊಂದು ಕಾರಲ್ಲಿ ಹೋಗಿರುವಂಥದ್ದು. ಆ ಬಳಿಕ ಅವರು ಒಂದು ಕಡೆ ಜಾಯಿನ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯು ಪೊಲೀಸರಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಅವರು ಈ ರೀತಿಯಾದಂಥ ತಂಡಗಳನ್ನು ಬೇರೆ ಬೇರೆ ಕಡೆಗೆ ಕಳಿಸಿ ಈಗ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಂಗಳೂರು ಪೊಲೀಸರು. ಅರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.